standard. The school name is Yet Universe Public School. Parts of speech. Noun. Noun is a name of person, place, thing, or idea. Example: teacher, actor, London. Pronoun. Pronoun replace a noun. Example: he, she, it, we. Adjective. Adjective describes a noun. Example: tall, red, smart. Verb. Verb shows action or state. Example: run is eat. Adverb. Adverb describes a verb, adjective, or other adverb. Example: quick, very, all. Preposition. Preposition shows respecting in time or place. Example: in, on, other. My name is Sirisha. I am working as science teacher in Jyoti Nivas Public School. On behalf of Republic Day, we have conducted a science fair. Parents felt very happy about this. Thank you. Good morning to everyone. My name is Monisha. I am studying in 6th standard. My school name is Jyoti Nivas Public School. Topic: Human Evolution. ಮಾನವ ವಿಕಾಸ ಎಂದರೆ ಕೋತಿಯಂತಹ ಪೂರ್ವಜನರು. ಆಧುನಿಕ ಮಾನವ ವಿಕಾಸನಗೋಡ ಸುಮಾರು 6 ಮಿಲಿಯನ್ ವರ್ಷಗಳ ಹಿಂದೆ ಪ್ರಾರಂಭವಾಗಿದೆ. ವಿಕಾಸನಗೋಡ ಸುಮಾರು 2 ಲಕ್ಷ ವರ್ಷಗಳ ಹಿಂದೆ ಅಪಕದಲ್ಲಿ ಹುಟ್ಟಿಕೊಂಡರು ಎಂದು ನಂಬಲಾಗಲಿಲ್ಲ. ನಂತರ ಅವರು ಜಗತ್ತಿನಾದ್ಯಂತ ಹರಡಿದ್ದರು. ಧನ್ಯವಾದಗಳು. ಜ್ಯೋತಿ ನಿವಾಸ್ ಪಬ್ಲಿಕ್ ಶಾಲೆಯಲ್ಲಿ ನಾನು ಕನ್ನಡ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೀನಿ. 8 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಸರ್. ಇಲ್ಲೇ ನಮ್ಮ ಶಾಲೆಯಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಸರ್ ಅವರು ತುಂಬಾ ಆಡಳಿತ ಮಂಡಳಿಯವರಿಂದ ತುಂಬಾ ಸಹಕಾರ ನಮಗೆ ದೊರೆಯುತ್ತದೆ. ಅದೇ ರೀತಿಯಾಗಿ ಎಲ್ಲ ಶಿಕ್ಷಕರು ಅಷ್ಟೇ ಎಲ್ಲರೂ ಹೊಂದಾಣಿಕೆಯಿಂದ ಏನೇ ಒಂದು ಕಾರ್ಯಕ್ರಮ ನಡೆಯಲಿ ಅದಕ್ಕೆ ಎಲ್ಲರೂ ಸಹಕಾರ ಇರುತ್ತೆ. ಅದೇ ರೀತಿಯಾಗಿ ಇಂದಿನ ದಿನ ನಮ್ಮ ಶಾಲೆಯಲ್ಲಿ ಗಣರಾಜ್ಯೋತ್ಸವ ಮತ್ತು ಶಾಲಾ ವಸ್ತು ಪ್ರದರ್ಶನವನ್ನ ನಡೆಸಲಾಯಿತು. ಈ ವಸ್ತು ಪ್ರದರ್ಶನದಲ್ಲಿ ತುಂಬಾ ಅನೇಕ ಮಕ್ಕಳು ಪ್ರದರ್ಶನವನ್ನ ಮಾಡೆಲ್ಸ್ ಅನ್ನ ಮಾಡಿದ್ರು. ಅದನ್ನ ಪ್ಯಾರೆಂಟ್ಸ್ ಮುಂದೆ ಇಡಲಾಯಿತು. ಈ ಮಾಡೆಲ್ಸ್ ಅನ್ನ ಮಾಡಿದಕ್ಕೋಸ್ಕರ ಎಲ್ಲಾ ಮಕ್ಕಳಿಗೂ ತುಂಬಾ ಧನ್ಯವಾದಗಳನ್ನ ಹೇಳ್ತಿದ್ದೀನಿ. ಅದೇ ರೀತಿಯಾಗಿ ಸಹಕಾರ ಕೊಟ್ಟಂತಹ ನಮ್ಮ ಪೋಷಕರಿಗೂ ಸಹ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಿದ್ದೀನಿ. ಈ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ನಡೆಯಲು ಸಹಕರಿಸಿದಂತಹ ನಮ್ಮ ಆಡಳಿತ ಮಂಡಳಿಯವರಿಗೆ, ಶಿಕ್ಷಕರಿಗೆ, ಅದೇ ರೀತಿಯಾಗಿ ಪೋಷಕರಿಗೆ, ನನ್ನ ಪುಟಾಣಿ ಮಕ್ಕಳಿಗೂ ಧನ್ಯವಾದಗಳನ್ನ ತಿಳಿಸ್ತಿದ್ದೀನಿ. ತುಂಬಾ ಧನ್ಯವಾದಗಳು.